ಹಾಯ್ ಎಲ್ರಿಗೂ ನಮಸ್ಕಾರ ರೀ. ಎದಕ್ ಬಂದಿರೋದು ನಿಮ್ಗೆ ಗೊತ್ತಾಗಿರ್ಬೇಕು. ದ ಇಂಡಿಯನ್ ಫೆಸ್ಟಿವಲ್ ಅಂದ್ರೆ ಇಂಡಿಯನ್ ಹಬ್ಬ ಶುರು ಆಯ್ತು ಅಂತಾನೆ ಹೇಳ್ಬೇಕು. ಇವತ್ತಿಂತ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. 2 ತಿಂಗಳಂತರೂ ಬಿಡ್ಲಾರ್ದ ಎಂಟರ್ಟೈನ್ಮೆಂಟ್ ಪಕ್ಕ 100% ಬ್ಲಾಕ್ ಬಸ್ಟರ್ಸ್ ಮ್ಯಾಚು ಅನ್ಲಿಮಿಟೆಡ್ ಅಂತ ಹೇಳ್ಬೇಕು ಇಡೀ 2 ತಿಂಗಳ. ಸೊ ಅದಕ್ಕಿಂತ ಮುಂಚೆ ಇವತ್ತು ನಮ್ಮ RCB ಮ್ಯಾಚ್. RCB ಮ್ಯಾಚ್ ಯಾರು ನೋಡಪ್ಪ ಅಂದ್ರೆ SRH ಸನ್ ರೈಸರ್ ಹೈದರಾಬಾದ್ ಅವರು ಕೂಡ ನಮ್ಮ RCB ಮ್ಯಾಚ್ ಇವತ್ತ ಎಕ್ಸ್ಪೆಕ್ಟೇಷನ್ ಅಂತ ಹೆವಿ ಹೈ ಅದಾವು. ಎದಕ್ಕಾರ ಅವ್ರ ನಮ್ಮ ಕಡೆಯಿಂದ ಪ್ಲೇಯರ್ಸ್ ನೆಕ್ಸ್ಟ್ ಲೆವೆಲ್ ಅದಾರ, ಅವ್ರ ಕಡೆ ಪ್ಲೇಯರ್ಸ್ ಭಾರಿ ಅದಾರು. ಸೊ ಇವತ್ತಿನ ಮ್ಯಾಚ್ ನೋಡ್ಲಾಕಂತ್ರಿ ಎಲ್ಲರೂ ಫುಲ್ ಕಾಯ್ಕೊಂಡ್ ಕೂತಿರ್ತಾರೋ, ಅಥವಾ ನಮ್ಮ RCB ಫ್ಯಾನ್ಸ್ ಅಂತರು ನಿಮ್ಗೆ ಗೊತ್ತೈತೆ ಎಟ್ ಹೆವಿ ಕಾಯ್ಕೊಂಡ್ ಕೂತಿರ್ತಾರೆ. ಒಬ್ಬೊಬ್ರು ಟಿಕೆಟ್ ಸಿಗ್ಲಾರ ಕೂತವ್ರಂದ್ರು ನೆಕ್ಸ್ಟ್ ಲೆವೆಲ್ ಟೀಮ್ ಮುಂದೆ ಒಟ್ಟ ಜಾಗನೇ ಮಾಡಂಗಿಲ್ಲ. ಓಕೆ, ಎಲ್ಲ ಎನಾಲಿಸಿಸ್, ಪಿಚ್ ರಿಪೋರ್ಟ, ವೆದರ್ ರಿಪೋರ್ಟ, ಸ್ಕೋರ್ ಏನೈತಿ, ಚಿನ್ನಸ್ವಾಮಿ ಗ್ರೌಂಡ್ ಐತೆ ಎಲ್ಲ ಒಂದೊಂದು ನೋಡ್ಕೊ ತಗೊಂಡು ಅದಕ್ಕೆ ವಿಡಿಯೋನ ಕೊನೆ ನೋಡ್ರಿ. ಹಂಗೆ ವಿಡಿಯೋಕೊಂಡು ಲೈಕ್ ಮಾಡಿ. ಎಸ್ ಫಸ್ಟ್ ಇದು RCB ವರ್ಸಸ್ SRH ಅಂತ ಬಂದ ಕೂಡಲೇ ನಾವು ಯಾವ ಕಡೆ ಹೋಗ್ಬಿಡೋಣ ಅಂದ್ರೆ ಫಸ್ಟ್ ನಾವು ಪಿಚ್ ರಿಪೋರ್ಟ್ ಕಡೆ ಹೋಗ್ಬಿಡ್ನು. ಓಕೆ, ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ಇವತ್ತಿನ ಮ್ಯಾಚ್ ನಿಮ್ಗೆ ಗೊತ್ತಿದ್ದಂಗೆ IPL 2025 ಏನಾಯ್ತಲ್ಲ ಅವಾಗ ಜೂನ್ ನಮ್ಮ RCB ಕಪ್ ಗೆದ್ಮೇಲೆ ವಿಕ್ಟಿ ಪರೇಡ್ನಾಗ ಏನು ಸ್ಟ್ಯಾಂಪೇಡ್ ಆಯ್ತು, ಆ ಸ್ಟ್ಯಾಂಪೇಡ್ ಆದ ನಂತರ ಯಾವುದೇ ಮ್ಯಾಚು ನಡೆದಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ. ಇದೇ ಫಸ್ಟ್ನೇ ಮ್ಯಾಚು ಈ ಸ್ಟೇಡಿಯಂ ಒಳಗೆ. ಎನಿ ಹೋಪ್ ಏನಂದ್ರೆ ಒಂದು ವರ್ಷದಿಂದ ಅಗೇನ್ಸ್ಟ್ ಒಂದು 8 ರಿಂದ 9 ತಿಂಗಳು ಒಂದು ಮ್ಯಾಚ್ ನಡೆದಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ. ಸೊ ಪಿಚ್ ಹೆಂಗೆ ಬಿಹೇವ್ ಆಕೈತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಪಿಚ್ ಮೊದ್ಲಿನ ಗತಿ ಇದ್ರೆ ಐತಿ ಅಲ್ಲಿ ಪಕ್ಕ ಬೌನ್ಸ್ ಬಾಲ್ ಬೌನ್ಸ್ ಹಾಕೋ ಹಂಗೆ ಸ್ವಿಂಗ್ ಭಾಳ ಆಕೈತಿ. ಮತ್ತು ಬ್ಯಾಟಿಂಗ್ ಹ್ಯಾವಿ. ನಿಮ್ಗೆ ಗೊತ್ತಿದ್ದಂಗೆ ಚಿನ್ನಸ್ವಾಮಿ ಬ್ಯಾಟಿಂಗ್ ಪ್ಯಾರಡೈಸ್ ಅಂತ ಹೇಳ್ತಾರೆ. ಸೊ ಈ ಸಲ ವೆಂಕಟೇಶ್ ಪ್ರಸಾದ್ ಅವ್ರ ಕಮಿಟಿ ಬಂದೈತಲ್ಲ, ಸೊ ಸ್ವಲ್ಪ ಚೇಂಜ್ ಆಗ್ಬೋದು, ಬಾಲರ್ಸ್ ಫ್ರೆಂಡ್ಲಿ ಏನ್ರಿ ಆಗಬಹುದಾ ಅನ್ನೋ ಡೌಟ್ ಐತೆ. ಸೊ ನೋಡು ಏನಾಗತ್ತೆ ಅಂತ ಇವತ್ತಿನ ಮ್ಯಾಚ್ನಾಗ ಗೊತ್ತಾಗತ್ತೆ. ಅದಕ್ಕೆ 8 ತಿಂಗಳಿಂದ ಒಂದಲ್ಲ ಅಡ್ಡಲ್ಲ 8 ತಿಂಗಳಿಂದ ಒಂದು ಮ್ಯಾಚ್ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಇದೇ ಫಸ್ಟ್ನೇ ಮ್ಯಾಚ್. ಸೊ ಅದಕ್ಕೆ ನೋಡ್ಬೇಕು ಪಿಚ್ ಹೆಂಗೆ ಬೇವ್ ಆಗತ್ತೆ ಯಾರಿಗೂ ಗೊತ್ತಿರಂಗಿಲ್ಲ. ನಾವು ಇದ್ರ ಕಡೆ ಹೋದ್ರೆ ನಿಮ್ಗೆ ಗೊತ್ತಿದ್ದಂಗೆ ಇಲ್ಲಿ ಪೇಸರ್ಸ್ ಭಾಳ ಆಕೈತಿ. ಸ್ಪಿನ್ನರ್ಸ್ಗಳ ಡೆನ್ ಅಂದ್ರೆ ಸ್ಪಿನ್ನರ್ಸ್ ಒಳಗೆ ಇದೇನದು ಹೆಲ್ಲೈತ. ಸ್ಪಿನ್ನರ್ಸ್ಗಳ ನರಕ ಅಂತ ಹೇಳ್ಬೇಕು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ. ನಿಮ್ಗೆ ಗೊತ್ತದ ಸ್ಪಿನ್ನರ್ಸ್ ಭಾಳ ಬಿಡ್ಸ್ಕೊತಾರೆ ಈ ಸ್ಟೇಡಿಯಂದಾಗ. ಓಕೆ, ಪಿಚ್ ರಿಪೋರ್ಟ್ ಆಯ್ತು. ಇನ್ನು ವೆದರ್ ರಿಪೋರ್ಟ್ ಕಡೆ ಬಂದ್ಬಿಡು. ವೆದರ್ ಈಸ್ ವೆರಿ ಕೂಲ್. ಬಿಟ್ರಿ ವೆದರ್ ಬಗ್ಗೆ ಚಿಂತೆ ಮಾಡೋದು ಬಿಟ್ರಿ. ಅದಕ್ಕೆ ವೆದರ್ ಇಲ್ಲಿ ಮಳೆ ಬರೋ ಸಾಧ್ಯತೆ ಭಾಳ ಅಂದ್ರೆ ಭಾಳ ಕಮ್ಮಿ ಐತಿ. ಎಸ್ಪೆಷಲಿ ಬರ್ತಿತ್ತು ವರ್ಷ ಏನೈತಿ RCB ಮ್ಯಾಚ್ ಮಳಿ ಚಿನ್ನಸ್ವಾಮಿ ಸ್ಟೇಡಿಯಂ ಒಟ್ಟು ಬಿಡ್ಲಾರ ಕನೆಕ್ಷನ್ ಇದ್ದಂಗಿತ್ತು. ಏನೋ ಬಗ್ಗೆ ಇವತ್ತಿನ ಮ್ಯಾಚಿಗೆ ಮಳಿ ಏನೋ ತೊಂದರೆ ಕೊಡಂಗಿಲ್ಲ ಅಂತ ಅಪ್ಡೇಟ್ ಬಂದೈತಿ. ಸೊ ಬರಬಾರ್ದು ಕೂಡ, ಬರ್ಲಿಕ್ಕೆ ಭಾಳ ಚಲೋ ಆಗೈತಿ. ಅದಕ್ಕೆ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಐತಿ ಇವತ್ತು. ಇನ್ನು ವೆದರ್ ರಿಪೋರ್ಟ್ ಆಯ್ತು, ಪಿಚ್ ರಿಪೋರ್ಟ್ ಆಯ್ತು. ಇನ್ನು ಇಲ್ಲಿ ಸ್ಕೋರ್ ಪ್ರಿಡಿಕ್ಟರ್, ಈ ಗ್ರೌಂಡ್ನಾಗ ಎಷ್ಟು ಸ್ಕೋರ್ ಬಂದ್ರೆ ಒಂದು ಟೀಮ್ ಗೆಲ್ಲಕ್ಕೆ ಸಾಧ್ಯ ಐತೆ. ಇನ್ನೊಂದು ಟಾಸ್ ಯಾರು ಗೆದ್ರೆ ಏನು ತೊಗೋಬೇಕು. ಟಾಸ್ ಗೆದ್ರೆ ಸೀದಾ ಈ ಸ್ಟೇಡಿಯಮ್ದಾಗ ಟಾಸ್ ಗೆದ್ರೆ ಚೇಂಜಿಂಗ್ ಮಾಡೋದು ಭಾಳ ಚಲೋ. ಓಕೆ, ಚೇಂಜಿಂಗ್ ಮಾಡೋದು ಯಾಕೆ ಚಲೋ ಅಂದ್ರೆ ನಿಮ್ಗೆ ಗೊತ್ತಾಕೈತಿ ಸ್ಕೋರ್ ಹೆಂಗೈತಿ, ಅದ್ರ ತಕ್ಕ ಆಡ್ಲಕ್ಕೂ ಬರ್ತೈತಿ. ಮತ್ತು ಪಿಚ್ ಫಸ್ಟ್ ಬ್ಯಾಟಿಂಗ್ ಆಡಿದವ್ರು ಕಷ್ಟ ಆಕೈತಿ, ಸೆಕೆಂಡ್ ಬ್ಯಾಟಿಂಗ್ ಆಡಿದವ್ರು ಪಿಚ್ ಹೆಂಗೈತೆ ನೋಡ್ಕೊಂಡು ಆಡಕ್ಕೆ ಬರುತ್ತೆ. ಇದು ಸೆಕೆಂಡ್ ಬ್ಯಾಟಿಂಗ್ ಆಡೋರು ಹೆಲ್ಪ್ ಆಗೈತೆ. ಟಾಸ್ ಗೆದ್ರೆ ಸೆಕೆಂಡ್ ಬ್ಯಾಟಿಂಗ. ಇನ್ನು ಇಲ್ಲಿ ಪ್ರಿಡಿಕ್ಟರ್ ವಿನ್ನಿಂಗ್ ಸ್ಕೋರ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಕೇರ ಮಿನಿಮಮ್ 180 ಅಂತ ಹೊಡಿಯಬೇಕು. ಚಿನ್ನಸ್ವಾಮಿ ಸ್ಟೇಡಿಯಂ ಕೇರ 180 ಮಿನಿಮಮ್. 180 ಮ್ಯಾಲೆ ಎಷ್ಟೋ ಚೇಸ್ಗ್ಯಾವ. ನಿಮ್ಗೆ ಗೊತ್ತಿದ್ದಂಗೆ 2020 ಅವಾಗೆಲ್ಲ ನಮ್ಮ RCB ಬಾಲಿಂಗ್ ಏನೋ ಬೇರೆ ಇತ್ತು. ಈಗಿನ ಬಾಲಿಂಗ್ ಆ್ಯಪ್ ನೋಡ್ರೆ 160 170 ಹೊಡೆದ್ರು, 170 ನಮ್ಮ RCB ಹೊಡೆದ್ರೆ ಡಿಪೆಂಡ್ ಮಾಡ್ಕೋತಾರ. ಒಟ್ಟು ಬೇರೆ ಟೀಮ್ಗೆ ಏನಾದ್ರೆ ನಮ್ಮ RCB ಬ್ಯಾಟಿಂಗ್ ಚೇಂಜ್ ಮಾಡ್ತಿರ್ತಾರಲ್ಲ, ಅದಕ್ಕೆ ಐತಿ ಇಲ್ಲಿ ಗೆಲ್ಬೇಕಾದ್ರೆ ಮಿನಿಮಮ್ 180 ಹೊಡಿಬೇಕು ಯಾವುದೇ ಟೀಮ್ ಆದರೂ ಈ ಸ್ಟೇಡಿಯಮ್ದಾಗ. ಅದಕ್ಕೆ ಐತಿ 180 ಈಸ್ ಅ ಮಿನಿಮಮ್ ಪಾರ್ ಸ್ಕೋರ್ ವಿನ್ನಿಂಗ್ ಸ್ಕೋರ್ ಅಂತ ಹೇಳ್ಬೋದು ಈ ಸ್ಟೇಡಿಯಮ್ದಾಗ 180. ಇನ್ನು ಇಲ್ಲಿ ಪಿಚ್ ರಿಪೋರ್ಟ್ ಆಯ್ತು, ವೆನ್ಯೂ ರಿಪೋರ್ಟ್ ಅಂದ್ರೆ ಪಿಚ್ ರಿಪೋರ್ಟ್ ಆಯ್ತು, ವೆದರ್ ರಿಪೋರ್ಟ್ ಆಯ್ತು, ಸ್ಕೋರ್ ಪ್ರಿಡಿಕ್ಟರ್ ಆಯ್ತು. ನಾ ಪ್ಲೇಯಿಂಗ್ ಇಲೆವೆನ್ ಅಪ್ಡೇಟ್ ಕಡೆ ಬಂದ್ಬಿಡುವ. ನಮ್ಮ RCB ಒಂದು ಪ್ಲೇಯಿಂಗ್ ಇಲೆವೆನ್ ಅಪ್ಡೇಟ್, SRH ಒಂದು ಪ್ಲೇಯಿಂಗ್ ಇಲೆವೆನ್ ಅಪ್ಡೇಟ್. ನಮ್ಮ RCB ಪ್ಲೇಯಿಂಗ್ ಇಲೆವೆನ್ ಅಪ್ಡೇಟ್ ಏನಪ್ಪ ಅಂದ್ರೆ RCB ಕಡೆಯಿಂದ ಬರ್ತಾ ಇರೋ ಅಪ್ಡೇಟ್ ಏನೋ ನಿಮ್ಗೆ ಗೊತ್ತಿದ್ದಂಗೆ ಮೊನ್ನೆ ಹ್ಯಾಸಲ್ವುಡ್ ಅವ್ರು ಬಂದರು. ಅವರು ಇವತ್ತಿನ ಮ್ಯಾಚ್ ಆಡಂಗಿಲ್ಲತ್ತೆ. ನಮ್ಮ RCB ಕೋಚ್ ಆ್ಯಂಡಿ ಫ್ಲೋರ್ ಅವರು ಹೇಳಾಗಿತ್ತು. SRH ಮೇಲೆ ಜೋಸ್ ಹ್ಯಾಸಲ್ವುಡ್ ಆಡಂಗಿಲ್ಲ. ಅವ್ರ ಬದಲಿ ಐತಿ ಜೇಕಬ್ ಡಫಿ ಆಡೋ ಸಾಧ್ಯತೆ ಐದತ್ತೆ. 100% ಜೇಕಬ್ ಡಫಿ ಆಡ್ತಾರೋ ಅವ್ರ ಬದಲಿ. ಮತ್ತು RCB ಇನ್ನೊಂದು ಏನು ಅಪ್ಡೇಟ್ ಅಂದ್ರೆ ಏನು ಅವೈಲೇಬಲ್ ಅಲ್ಲ, ಅದ್ರ ಬದಲಿ ಮಂಗೇಶ್ ಯಾದವ್ ಅವ್ರು ಆಡ್ತಾರ್ತಿ. ಹೆವಿ ಅಪ್ಡೇಟ್ ಬರಲತ್ತಿ. ನೆಟ್ಸ್ನಾಗ ಸಖತ್ ಬೋಲಿ ಹಾಕಿರ್ತ ಮಂಗೇಶ್ ಯಾದವ್. ಸೊ ಅದಕ್ಕೆ ಐತಿ ಮಂಗೇಶ್ ಯಾದವ್ ಅವರು
ಇವತ್ತಿನ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಆಡ್ತಾರೋ ಜೇಕಬ್ ಡಫಿ, ಮಂಗೇಶ್ ಯಾದವ್ ಆಡೇ ಆಡ್ತಾರೋ. ಇದು ನಮ್ಮ ಆರ್ ಸಿ ಅಪ್ಡೇಟ್ ಅದ. ಇನ್ನು SRH ಅವ್ರ ಕಡೆ ಪ್ಯಾಟ್ ಕಮಿನ್ಸ್ ಬಂದಾರ ಕರೆ ಪ್ಯಾಟ್ ಕಮಿನ್ಸ್ ಇವತ್ತಿನ ಮ್ಯಾಚ್ ಆಡಂಗಿಲ್ಲತ್ತೆ, ಅದು 100% ಅಪ್ಡೇಟ್ ಐತಿ. ಸೊ ಇದು ಎರಡು ಟೀಮಿನ ಅಪ್ಡೇಟ್ ಆಯ್ತು. ಇನ್ನು ನಮ್ಮ ಆರ್ ಸಿ ಬಿಯ ಪ್ಲೇಯಿಂಗ್ ಲೆವೆನ್ ನಿನ್ನೆ ವಿಡಿಯೋದಾಗ ಹಾಕಿನ ಕರೆ ಅಂದ್ರು ಈ ವಿಡಿಯೋದಾಗ ಹೇಳು ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಏನಾಗಿರ್ತೈತಿ ಇವತ್ತೇಳಿ. ಓಪನಿಂಗ್ ಒಳಗೆ ವಿರಾಟ್ ಕೊಹ್ಲಿ ಆ್ಯಂಡ್ ಫಿಲ್ ಸಾಲ್ಟ್ 100% ಇರತ್ತಾರ. ಇನ್ನು ಅದ್ರೊಳಗೆ ಯಾವುದು ಚೇಂಜ್ ಇರಲ್ಲ. ಇನ್ನು 3ನೇ ನಂಬರ್ ಏನೈತಿ ವೆಂಕಟೇಶ್ ಅಯ್ಯರ್ ಬೇಡ ದೇವದತ್ ಪಡಿಕಲ್. ಇದ ಒಂಥರ ಏನೈತಿ ನಮ್ಮ ಆರ್ ಸಿ ಬಿ ದೊಡ್ಡ ಚಿಂತೆ ಐತಿ. ವೆಂಕಟೇಶ್ ಅಯ್ಯರ್ನ ಆಡಿಸ್ಬೇಕು ಅಥವಾ ದೇವದತ್ ಪಡಿಕಲ್ ಆಡಿಸ್ಬೇಕೈತೆ. ನನ್ನ ಪ್ರಕಾರ ಇವರು ದೇವದತ್ ಪಡಿಕಲ್ ಇದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಅದಕ್ಕೆ ಪ್ರಾಪರ್ 3ನೇ ನಂಬರ್ ಇರ್ತಾರೋ. ನೀವು ಬೇಕಾದ್ರೆ ವೆಂಕಟೇಶ್ ಅಯ್ಯರ್ ಅವ್ರು ಫಿನಿಶಿಂಗು ಮಾಡ್ಯಾರ ಒಂದು ಮ್ಯಾಚ್ನ. ಸೊ ಅದಕ್ಕೆ ಏನೈತಿ ನೀವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಡ್ ಬರ್ಬೋದು ಅವ್ರನ್ನ. ನನಗೆ ಏನೋ 3ನೇ ನಂಬರ್ ಪಡಿಕಲ್ ಅವ್ರನ್ನ ಆಡಿಸ್ರಿ. 4ನೇ ನಂಬರ್ ಏನಂತೆ ರಜತ್ ಪಡಿದಾರ್ ಅವ್ರು ಬರಲಿ. ಯಾಕೆ ಇಟ್ ಇಸ್ ನಿಮ್ಗೆ ಗೊತ್ತಿದ್ದಂಗೆ ಆರ್ ಸಿ ಬಿ 4ನೇ ನಂಬರ್ ಬರ್ತಾರೆ ರಜತ್ ಪಡಿದಾರ. ಸೊ ಜರ್ಸಿ ಬೇರೆ ಚೇಂಜ್ ಮಾಡ್ಕೊಂತಾರೆ ಸಲ. ನೆಕ್ಸ್ಟ್ ಲೆವೆಲ್ ಲಕ್ಕು ಚೇಂಜ್ ಆಗಲಿ, ನೆಕ್ಸ್ಟ್ ಲೆವೆಲ್ ಆಡ್ಲತ್ತೆ. ಇನ್ನು ಅವ್ರದಾಗಿಂದ 5ನೇ ನಂಬರ್ ಬರ್ತಾರೋ ಜಿತೇಶ್ ಶರ್ಮಾ. ನಿಮ್ಗೆ ಆಸ್ ಇಟ್ ಇಸ್ ಗೊತ್ತಿದ್ದಂಗೆ ಎಂಥ ಬ್ಯಾಟಿಂಗ್ ಆಡ ಜಿತೇಶ್ ಶರ್ಮಾ. ಲಾಸ್ಟಿಗೆ ಬಂದ್ರೆ ಓವರ್ ಫಿನಿಶಿಂಗು ಕೊಡ್ತಾರೋ, ಹಂಗೆ ಸ್ವಲ್ಪ ಮ್ಯಾಲೆ ಬಂದರೆ ಏನೈತಿ ಬೇರೆ ಬ್ಯಾಟಿಂಗ್ ಆಡಿ ಕೊಡ್ತಾರೋ. ಓಕೆ, ಅದಕ್ಕೆ ಜಿತೇಶ್ ಶರ್ಮಾ ನಂಬರ್ 5 ಒಳಗೆ ಬಂದ್ರೆ ನಂಬರ್ 6 ಒಳಗೆ ಬರ್ತಾರೋ ಟೀಮ್ ಡೇವಿಡ್. ನಾವು ಆರ್ ಸಿ ಬಿ ಬ್ಯಾಟಿಂಗ್ ಲೈನಪ್ ಎಂಥ ಟೀಮ್ ಸುಖ ಆರಾಮ್ ಟಕ್ಕರ್ ಕೊಡ್ತೈತಿ. 6ನೇ ನಂಬರ್ ಟೀಮ್ ಡೇವಿಡ್ ಬರ್ತಾನೆ. ನಿಮ್ಮ ಟೀಮ್ ಲಗ್ಸರಿ ನೋಡ್ಕೊಂಡು ನೀವು ಎಂತ ಐತಿ. ಓಕೆ, ಇನ್ನು 6ನೇ ನಂಬರ್ ಟೀಮ್ ಡೇವಿಡ್ ಬಂದ್ರೆ 7ನೇ ನಂಬರ್ ರೆಮೋರಿಯೋ ಶೆಪರ್ಡ್. ಯಪ್ಪ, ಇವರಿಬ್ಬರ ಇದೆ ನಮ್ಮ ಆರ್ ಸಿ ಬಿ ಮಿಡ್ಲ್ ಆರ್ಡರ್ ಏನೈತೋ ಪಕ್ಕ ಆರಾಮ್ ಮ್ಯಾಚ್ ಚೇಂಜ್ ಮಾಡ್ತಾರೆ. ಇದೇ ಎನಿ ಟೀಮ್ ಮ್ಯಾಚ್ ಗೆಲ್ಬೇಕಾದ್ರೆ ಇಂಥ ಮಿಡ್ಲ್ ಆರ್ಡರ್ ಇದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಅದಕ್ಕೆ ನಮ್ಮ ಆರ್ ಸಿ ಬಿ ಹೋದಷ್ಟು ಕಪ್ ಗೆದ್ರು. 7ನೇ ನಂಬರ್ ರೆಮೋರಿಯೋ ಶೆಪರ್ಡ್ ಬಂದ್ರೆ 8ನೇ ನಂಬರ್ನ ಕೃನಾಲ್ ಪಾಂಡ್ಯ ಅವ್ರು ಬರ್ತಾರೆ. ಆ್ಯಸ್ ಇಟ್ ಇಸ್ ನೆಕ್ಸ್ಟ್ ಬ್ಯಾಟಿಂಗು ಬಾಲಿಂಗ್ ಎರಡು ಈಕ್ವಲ್ ಮಾಡ್ತಾರೋ. ಕೃನಾಲ್ ಪಾಂಡ್ಯ ಈಸ್ ಎಕ್ಸ್ಪೆಕ್ಟರ್ ಆಗ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ನನಗೆ ಅನಿಸ್ಲೈತಿ ಕೃನಾಲ್ ಪಾಂಡ್ಯ ಅವರು. ಇನ್ನು 8ನೇ ನಂಬರ್ ಇವ್ರು ಬಂದಾಗ ಇನ್ನು ನೀವು ಇಂಪ್ಯಾಕ್ಟ್ ಬೇರೆ ವೆಂಕಟೇಶ್ ಅಯ್ಯರ್ ಕರ್ಕೊಂಡ್ ಬರ್ಬೋದು ಕೃನಾಲ್ ಪಾಂಡ್ಯ ಅವ್ರು ಆದ್ಮೇಲೆ. ಇದಕ್ಕಾರ ಇವ್ರ ಫಿನಿಶಿಂಗ್ ಹೆಲ್ಪ್ ಇದು ಐತಿ. ಅದಕ್ಕೆ 8ನೇ ನಂಬರ್ ಅವ್ರು ಬಂದ್ರೆ ಇನ್ನು 9ನೇ ನಂಬರ್ ನಮ್ಮ ಭುವನೇಶ್ವರ್ ಕುಮಾರ್ ಅವ್ರು ಬರ್ತಾರೋ. ಭುವನೇಶ್ವರ್ ಕುಮಾರ್ 9ನೇ ನಂಬರ್ ಬಂದ್ರೆ ಇನ್ನು 10ನೇ ನಂಬರ್ ಯಾರು ಬರ್ತಾರೆ ಕೇರ. ನನ್ನ ಪ್ರಕಾರ 10ನೇ ನಂಬರ್ ಜೇಕಬ್ ಡಫಿ. 10ನೇ ನಂಬರ್ ಜೇಕಬ್ ಡಫಿ ಬರ್ತಾರೋ. ಇಲ್ಲ, ನಾ ಮಂಗೇಶ್ ಯಾದವ್ ಅವ್ರು ಬರ್ತಾನೆ 10ನೇ ನಂಬರ್. ಇದು 9ನೇ ನಂಬರ್ ಮಂಗೇಶ್ ಯಾದವ, 10ನೇ ನಂಬರ್ ಭುವನೇಶ್ವರ್ ಕುಮಾರ, 11ನೇ ನಂಬರ್ ಏನೈತಿ ಜೇಕಬ್ ಡಫಿ ಬರಲಿ. ಅದಕ್ಕೆ ಮಂಗೇಶ್ ಯಾದವ್ಗೂ ಬ್ಯಾಟಿಂಗ್ ನೆಕ್ಸ್ಟ್ ಲೆವೆಲ್ ಬರ್ತೈತಿ. ಸೊ ಅದ್ರ ಸಂಬಂಧ ಏನೈತಿ ಜೇಕಬ್ ಡಫಿ 11ನೇ ನಂಬರ್ ಆಡಲಿ, ಭುವನೇಶ್ವರ್ ಕುಮಾರ್ 10ನೇ ನಂಬರ್ ಆಡಲಿ. ಇದು ನಮ್ಮ ಆರ್ ಸಿ ಪ್ಲೇಯಿಂಗ್ ಲೋನ. ನಿಮ್ದು ಏನ್ರ ಬಾಲಿಂಗ್ ಫಸ್ಟ್ ಬರ್ತಾರ ಶ್ರೇಯಾ ಶರ್ಮಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಮಾಡ್ಕೊರಿ. ಏನ್ರ ಬ್ಯಾಟಿಂಗ್ ಫಸ್ಟ್ ಇರ್ತಾರೆ ದೇವದತ್ ಇವ್ರನ್ನ ಯಾರು ವೆಂಕಟೇಶ್ ಅಯ್ಯರ್ನ ಹಾಕೋರಿ. ಸೊ ಇದು ನಮ್ಮ ಆರ್ ಸಿ ಬಿಯ ಪ್ಲೇಯಿಂಗ್ ಲೋನ್ 100% ಇದಾಗಿರುತ್ತೆ ಇವತ್ತು ಮ್ಯಾಚ್ನಾಗ. ಇದು ಬಿಟ್ಟರೆ ಯಾವ್ದು ಹುಡ್ಕಾಡ್ಲಕ್ಕೆ ಹೋಗ್ಬಿಟ್ರೆ. ಅದಕ್ಕೆ ಹೆವಿ ಅಂದ್ರೆ ಹೆವಿ ರಿಸರ್ಚ್ ಮಾಡ್ಕೊಂಡ್ಬಂದೇನೆ. ರಿಸರ್ಚ್ ಅಂದ್ರೆ ಅಲ್ಲ, ಹೆವಿ ರಿಸರ್ಚ್ ಮಾಡಿ ಪ್ಲೇಯಿಂಗ್ ಲೋನ್ ಕರೆಕ್ಟ್ ಮಾಡಿ ನಿಮ್ಮ ಮುಂದೆ ತಂದೇನು ಇವತ್ತು ಇದನ್ನ ಪ್ಲೇಯಿಂಗ್ ಲೋನ. ಸೊ ನಿಮ್ಮ ಪ್ಲೇಯಿಂಗ್ ಲೋನು ವಿಡಿಯೋ ತೊಗೊಳಗೆ ಕಾಮೆಂಟ್ ಮಾಡಿರಿ. ಸೊ ಏನು ಪ್ರಿಡಿಕ್ಷನ್ ಅಂತ ಬಂದರೆ ಇವತ್ತಿನ ಸ್ಟಾರ್ಟ್ ಮಾಡೋಣ ಪ್ರಿಡಿಕ್ಷನ್ ಕಲ್ಚರ. ಎದಕ್ಕೆ ನನಗೆ ಹೆವಿ ಅನಿಸ್ಲತ್ತಿ ಇವತ್ತು ನಮ್ಮ ಆರ್ ಸಿ ಬಿ ಗೆಲ್ತೈತಿ. ಮತ್ತು ಇನ್ನೊಂದು ಇವತ್ತಿನ ಮ್ಯಾಚ್ ಅನಿಸ್ತಂದ್ರೆ ಯಾಕೋ ಕೃನಾಲ್ ಪಾಂಡ್ಯ ಅವ್ರು ಎಕ್ಸ್ಪೆಕ್ಟರ್ ಹಾಕೋರು. ಕೃನಾಲ್ ಪಾಂಡ್ಯ ಅವ್ರ ಜೊತೆ ಹಂಗೆ ಕೃನಾಲ್ ಪಾಂಡ್ಯ ಅವ್ರ ಜೊತೆ ಏನೈತಿ ಯಾಕೋ ಗೊತ್ತಿಲ್ಲ. ಕೃನಾಲ್ ಪಾಂಡ್ಯ ಅವ್ರ ಜೊತೆ ರಜತ್ ಪಡಿದಾರ ನಮ್ಮ ಆರ್ ಸಿ ಬಿ ಟೀಮ್ ಗೆಲ್ಸಂಗೆ ಕಾಣಿಸ್ತದೆ ಇವತ್ತು ಮ್ಯಾಚ್ನಾಗ. ಸೊ ನೋಡೋ ಏನೇನಾಗತ್ತೆ ಮ್ಯಾಚ್ನ ಐತೆ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಪ್ಲೀಸ್ ಲೈಕ್ ಮಾಡಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರು. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.